ಎಲ್ಲ ಒಂದು ಇದಿದೆ. ಈಗ ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲೀಗಗಳಿಗೆ. ಕಮಾನ್ ನನ್ನ ಸಹೋದ್ಯೋಗಿಗಳು ಪ್ಲೇ ಮಾಡಿ ಅದನ್ನ. ಇರೋದೇ ಹೇಳ್ತಾ ಇರೋದು, ಬಿಜೆಪಿನೇ ಬರೋದು, ಕಾಂಗ್ರೆಸ್ ಬರಲ್ಲ. ಗ್ಯಾರಂಟಿ ಕೊಟ್ಟವ್ರಲ್ಲ. ಗ್ಯಾರಂಟಿ ಕೊಡ್ತಾರ ಕಣ್ರೆ. ಏನ್ ಗ್ಯಾರಂಟಿ ಕೊಟ್ಟಿದ್ರು? 6 ತಿಂಗಳ ಕೊಟ್ರು, ಈಗ ನಿಲ್ಸ್ತಾವ್ರ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಬಿಜೆಪಿನೇ ಬರೋದು. ಮೋದಿಗಿಂತ ಯಾರ್ರಿ? ಮೋದಿಗಿಂತ ಯಾರು? ದಾರಿ ಬಿಡಲು ಮೂಗಿಲಿ ನನ್ ಬಂಗನೆ. ಸಿದ್ದರಾಮಯ್ಯನ ಮನಾಳಕ್ ಹೋಯ್ತು. ಸಿದ್ದರಾಮಯ್ಯನ ಮನಾಳೇನ ಸಿದ್ದರಾಮಯ್ಯ ಬೇಕಾದ್ರೆ ಓಪನ್ ಆಗಿ ಹೇಳ್ತೀನಿ. ಮನಾಳ ಸಿದ್ದರಾಮಯ್ಯ ಕಾಂಗ್ರೆಸ್. ಕಾಂಗ್ರೆಸ್ ಏನ್ ಮಾಡ್ತು ಗೊತ್ತಾ? ಒಂದ್ ದನ ಇದ್ ಮಾಡ್ತಿದ್ದಿಲ್ಲ, ಈಗ ಬಂದದ್ದು ಏನೋ ಗೊತ್ತಾ? ಇಲ್ಲ ನಮಗ್ ಕಾಂಗ್ರೆಸ್ ಇಷ್ಟ ಇಲ್ಲ, ಎಲ್ಲ ಹಾಳು ಮಾಡ್ಬಿಡ್ರಿ ಇವ್ರು. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಸರ್ ಬಿಜೆಪಿ 15 ಲಕ್ಷ ಕೊಡ್ತೀನಿ ಅಂದ್ಬಿಟ್ಟು ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಮೋದಿ 15 ಲಕ್ಷ ಕೊಡ್ತೀನಿ ಅಂದ್ಬಿಟ್ಟು ತಗೋತಾವ್ರಲ್ಲ ಖಾತಾ ದುಡ್ಡು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಚೆನ್ನಾಗಿ ಹೇಳಿದ್ರಿ. ಮೋದಿ ಕೊಟ್ಟಾನ. ಸಿದ್ದರಾಮಯ್ಯ 2,000 ಹಾಕಿದ್ನ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 6 ತಿಂಗಳಿಗೊಂದ್ಸರಿ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಬರೀ ಇಂತದೇ ಇರ್ಬೇಕಾಯ್ತು ಬದಲಾವಣೆ ಏನಾರು. ಖಂಡಿತ ಅವರೇ ಇರ್ಬೇಕು, ನರೇಂದ್ರ ಮೋದಿಯರೇ ಇರ್ಬೇಕು ಕೇಂದ್ರ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಖಂಡಿತ ಅವ್ರು ಮಾಡಿರ್ತಕ್ಕಂಥ ಕೆಲವು ಅನುಕೂಲಗಳು ಜನಗಳಿಗೆ ಮಾಡಿರ್ತಕ್ಕಂಥ ತುಂಬಾ ಚೆನ್ನಾಗಿದ್ದಾವೆ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಬಟ್ ಇತ್ತೀಚೆಗೆ ಜನಗಳಿಗೆ ಅದು ಇನ್ನೂ ಅರಿವಾಗಿಲ್ಲ. ಅದಕ್ಕೆ ಏನ್ ಮಾಡೋಣ ಅಂತ ಇದೆಯಾ? ಅವರು ತುಂಬಾ ಮುಂದಿನ ಆಲೋಚನೆಯಿಂದ ಮಾಡಿರೋಂಥ ಪ್ರೋಗ್ರಾಮ್ಗಳಿದಾವೆ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್. ಹೌದು, ನಾನು ಪಾಪಿ ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆ ಹೇಳ್ಕೊಳ್ಳ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ.